ಬಂದಿದ್ದಾನ? ಅವ್ನು ನಿನಗೆ ಮೊದ್ಲೇ ಗೊತ್ತಾ? ಗೊತ್ತಿಲ್ದೆ ಏನು, ಕುಡುಕ್ರ ಸಂಘದ ಅಧ್ಯಕ್ಷ ಅವನು. ಇಂಥವ್ರು ಇದ್ಬಿಟ್ರೆ ಗವರ್ಮೆಂಟ್ ಇನ್ಕಮ್ಗೆ ಯಾವ್ದ್ರಲ್ಲೂ ಕಮ್ಮಿ ಇರಲ್ಲ. ಅಷ್ಟೇ ಹೆವಿ ಡ್ರಿಂಕರಾ? ಹೌದಮ್ಮ ತಾಯಿ, ನೋಡ್ತಿದ್ರೆ ಗೊತ್ತಾಗ್ತಿಲ್ವಾ ನಿಂಗೆ? ಶೈಲು, ಹೋಗೋಣ ಬನ್ನಿ ಬನ್ನಿ. ಶೈಲು, ಲೆಟ್ಸ್ ಡ್ಯಾನ್ಸ್. ಕಮ್ ಆನ್ ಭಾಷಿಣಿ, ಲೆಟ್ಸ್ ಎಂಜಾಯ್. ಬೇಡ ಶೈಲು, ನೀವ್ ಹೋಗಿ. ನಾನ್ ಕ್ಲಾಪ್ಸ್ ಹೊಡಿತಾ ಎನ್ಕರೇಜ್ ಮಾಡ್ತೀನಿ. ಹಲೋ, ನಾವು ಬಂದಿರೋದು ಚಿಲ್ಲಾಗೋದಕ್ಕೆ, ಚಿಯರ್ ಗರ್ಲ್ಸ್ ಹಾಗೆ ಇರೋದಕ್ಕಲ್ಲ. ಬಾ. ಬೇಡ ಶೈಲು, ಪ್ಲೀಸ್. ನನಗ್ ಕಷ್ಟ ಆಗತ್ತೆ. ನನಗ್ ಡ್ಯಾನ್ಸ್ ಕೂಡ ಬರಲ್ಲ. ಇಲ್ಲಿ ಯಾರಿಗೂ ಡ್ಯಾನ್ಸ್ ಬರಲ್ಲ. ಮ್ಯೂಸಿಕ್ ಹೆಂಗ್ ಬರುತ್ತೋ ಹಂಗ್ ಕುಣಿತಿರ್ತಾರೆ. ಕಮಾನ್ ಭಾಷಿಣಿ, ಬಾ ಭಾಷಿಣಿ, ನನಗೋಸ್ಕರ ಬಾ ಪ್ಲೀಸ್. ಕಮಾನ್ ಭಾಷಿಣಿ, ನನಗೋಸ್ಕರ ಬಾ ಪ್ಲೀಸ್. ಬಾ ಭಾಷಿಣಿ, ಪ್ಲೀಸ್ ಭಾಷಿಣಿ. ಪ್ಲೀಸ್. ನೀ ಬರ್ತೀಯ, ನನ್ನ ಜೊತೆ ಮಾತಾಡ್ತೀಯ ಅಂತ ನಾನೊಬ್ಬನೇ ಕೇಳ್ಕೋಬೇಕು. ನಾನಿಲ್ದೆ ಬದುಕಿರೋದಿಲ್ಲ ಅಂತ ಹೇಳಿ ನನ್ನನ್ನು ಒಂಟಿಯಾಗಿ ಮಾಡಿ ನೀನು ಹೇಗ್ ಬಿಟ್ಟು ಹೋದೆ ಸರ್ಸು? ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ, ನಮ್ಮಿಬ್ಬರ ಪ್ರೀತಿ ನಿಜಾನೇ ಅನ್ನೋದಾದ್ರೆ ಬಾ, ಒಂದೇ ಒಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೋ ಸರ್ಸು. ಸರ್ಸು, ಪ್ಲೀಸ್.
ಸಾರಿ ಭಾಷ್ನಿ, ನಿನಗಿಷ್ಟ ಇಲ್ಲ ಅಂದ್ರೂ ಕರ್ಕೊಂಡ್ ಬಂದಿದ್ದಕ್ಕೆ, ಡ್ಯಾನ್ಸ್ ಮಾಡು ಅಂತ ಹೇಳಿದ್ದಕ್ಕೆ ವೆರಿ ವೆರಿ ಸಾರಿ. ನನ್ನ ಕಡೆಯಿಂದಾನು ಸಾರಿ. ನಮ್ಮಿಂದ ಇದೆಲ್ಲ ಆಗಿದ್ದು. ಕಮ್ ಆನ್ ಗೈಸ್, ಅವ್ನ್ ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳ್ಬೇಕು? ಲೀವ್ ಇಟ್. ಶೈಲು, ಹೋಗೋಣ. ಸರಿ ಭಾಷ್ನಿ, Bye, bye. ಶೋರ್. ಬಾಯ್. ಬಾಯ್. ಸರಸು, ಸರಸು, ನೀನ್ ಎಲ್ಲಿದ್ಯಾ ಸರಸು? ಎಲ್ಲಿದ್ಯಾ ಸರಸು? ನೀನ್ ಈಗ ತಾನೇ ಕಾಣಿಸ್ಕೊಂಡಿಯಲ್ಲ, ಅಷ್ಟು ಬೇಗ ಎಲ್ಲಿ ಹೋದೆ? ಡ್ಯಾಡ್, ಡ್ಯಾಡ್! ರಾಹುಲ್, ಏನಾಯ್ತು? ರಾಹುಲ್, ಏನಾಯ್ತು? ಏನಾಯ್ತು? ಇವತ್ತು ನನಗೆ ಎಷ್ಟು ಹ್ಯಾಪಿ ಆಗಿದೆ ಗೊತ್ತಾ ಡ್ಯಾಡ್? ಇಷ್ಟು ದಿನ ದೂರ ಆಗಿದ್ದ ನನ್ನ ಸಂತೋಷ ಒಂದೇ ಸಲ ವಾಪಸ್ ಬಂದ ಹಾಗಾಗಿದೆ. ಕಣ್ಣೀರಿಂದ ತುಂಬ ಹೋಗಿದ್ ನನ್ನ ಪ್ರಪಂಚ ಒಂದೇ ಸಲ ಬೆಳಕಿಗೆ ಬಂದಿರೋ ಹಾಗೆ, ಅಲ್ಲ, ನಾನು ಮಿಸ್ ಮಾಡ್ಕೊಂಡಿರೋ ಪ್ರತಿ ಆನಂದ ನನ್ನ ಕಣ್ಣು ಮುಂದೆ ಓಡಾಡ್ತಿರೋ ಹಾಗೆ ತುಂಬಾ ಎಕ್ಸೈಟಿಂಗ್ ಆಗಿದೆ ಡ್ಯಾಡ್. ನಿಜವಾದ ಪ್ರೀತಿಗೆ ಸಾವಿಲ್ಲ ಅಂತ ಪ್ರೂವ್ ಆಯ್ತು ಡ್ಯಾಡ್. ಎಷ್ಟೋ ದಿನಗಳಿಂದ ಕಾಣಿಸ್ತಾ ಇದ್ದ ಕನಸು ನಿಜವಾಗಿ ನನ್ನ ಎದುರುಗಡೆ ನಗ್ನಾಗ್ತಾ ಕಾಣಿಸ್ತಾ ಇತ್ತು. ಅದು ಅಲ್ಲದೆ ಇಂಥ ಒಂದ್ ದಿನ ಬರುತ್ತೆ ಅಂತ ನನ್ನ ಕನಸಲ್ಲೂ ಕೂಡ ಕಂಡಿರಲಿಲ್ಲ ಡ್ಯಾಡ್. ಅಷ್ಟಕ್ಕೂ ನಿನ್ನ ಆನಂದಕ್ಕೆ ಏನ್ ಕಾರಣನಪ್ಪ? ನನ್ನ ಸರಸುನ ನಾನು ನೋಡ್ದೆ ಡ್ಯಾಡ್. ಏನ್ ರಾಹುಲ್ ನೀನು ಹೇಳ್ತಿರೋದು? ಹೌದು ಡ್ಯಾಡ್. ಇಷ್ಟು ದಿನ ಕನಸಲ್ಲಿ ಕಣ್ಣೀರಿಂದ ನೋಡಿದ್ದ ನನ್ನ ಸರಸು ಇವತ್ತು ಇಷ್ಟು ಹತ್ತಿರದಲ್ಲಿ ನನ್ನ ಕಣ್ಣು ಮುಂದೆನೆ ಕಾಣಿಸದ್ಲು ಡ್ಯಾಡ್. ಅವಳ ಕಣ್ಣು, ಆ ನಗು, ಆ ಅಂದ, ಓ ಗಾಡ್! ಜೀವನದಲ್ಲಿ ಇಂಥ ಎಕ್ಸೈಟ್ಮೆಂಟ್ ಮತ್ತೆ ಬರೋದಿಲ್ಲ ಡ್ಯಾಡ್, ಇರೋದು ಇಲ್ಲ ಡ್ಯಾಡ್. ಮಗ್ನ ರಾಹುಲ್, ಸರ್ಸು ಯಾವತ್ತು ನೀನು ಊಹೆಯಲ್ಲಿ ಮನಸ್ಸಲ್ಲಿ ಬದುಕಿರ್ತಾಳೆ ಮಗನೆ. ಆದ್ರೆ ಭೌತಿಕವಾಗಿ ನಮ್ಮೆಲ್ರಿಗೂ ಅವಳು ದೂರ ಆಗಿದ್ದಾಳೆ, ಅದೇ ನಿಜ. ಅದನ್ನೇ ನಂಬಬೇಕು, ಆ ನಿಜದ ಜೊತೆನೆ ಬದುಕಬೇಕು. ಇಲ್ಲ ಡ್ಯಾಡ್, ಅವಳ ನೋಡಿದ್ದ ನನ್ನ ಕಣ್ಣು, ಗೊತ್ತಿರೋ ಮನಸ್ಸು ನನ್ನನ್ನೇ ಮೋಸ ಮಾಡ್ತಾ ಡ್ಯಾಡ್. ಇಲ್ಲ ಡ್ಯಾಡ್, ಅವಳು ನನ್ನ ಪ್ರಾಣ ಡ್ಯಾಡ್. ನಾನು ಅವಳನ್ನ ಕತ್ತಲಲ್ಲೂ ಕೂಡ ಗುರುತು ಹಿಡಿತೀನಿ ಡ್ಯಾಡ್. ಮೌನವಾಗಿರೋ ಅವಳ ಮನಸ್ಸನ್ನ ನಾನು ಕೇಳಿಸ್ಕೋತೀನಿ. ಡ್ಯಾಡ್, ಅವಳು ಎಷ್ಟು ಬದಲಾಗಿದ್ದಾಳೆ ಗೊತ್ತಾ ಡ್ಯಾಡ್? ಡ್ರೆಸ್ಸಿಂಗ್, ಹೇರ್ ಸ್ಟೈಲ್, ನೀವು ಅವಳನ್ನ ಗುರ್ತು ಹಿಡಿಯೋಕೆ ಆಗೋದಿಲ್ಲ ಡ್ಯಾಡ್. ಮಗ್ನೆ ರಾಹುಲ್, ನೀನ್ ಯಾರನ್ನ ನೋಡಿ ತಪ್ಪಾಗಿ ತಿಳ್ಕೊಂಡಿರ್ತೀಯ ಕಣೋ. ಇಲ್ಲ ಡ್ಯಾಡ್, ನಾನ್ ತಪ್ಪು ತಿಳ್ಕೊಳ್ಳೋದು ಅಂದ್ರೆ ಏನು? ಅದು ನನ್ನ ಸರಸು ವಿಷಯದಲ್ಲಿ
ಒಳ್ಳೇದನ್ನು ಕೆಟ್ಟದಾಗಿ ನೋಡೋ ನಮ್ಮ ಮನೇಲಿರೋ ಮೇಧಾವಿಗಳು ವಿದ್ಯೆ ಪಾಠಕ್ಕಷ್ಟೇ ಸೀಮಿತವಾದವರು. ಆದ್ರೆ ನನ್ನಿಂದ ಆಗಿರೋಕ್ಕಾಗಲ್ಲ. ಐ ಸೆಡ್ ಶಟ್ ಅಪ್ ರಾಹುಲ್. ಇಷ್ಟು ದಿವಸದಿಂದ ಹಳೆದನ್ನೆಲ್ಲ ನೆನೆಸ್ಕೊಂಡು ಶಾಪವಾಗಿ ಅನುಭವಿಸ್ತಿರೋದು ಸಾಕು. ನೀನು ಸಂಕಟ ಪಡ್ತಾ ನಮ್ಮನ್ನು ನೋಯಿಸ್ತಿರೋದು ಸಾಕು. ಸರಸು ಇಲ್ಲ, ಅದನ್ನ ಮಂದಟ್ ಮಾಡ್ಕೊ. ನೀನು ನಂಬಿದ್ರೂ ಪರವಾಗಿಲ್ಲ, ನಂಬದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಇಲ್ದೇ ಇರೋ ವ್ಯಕ್ತಿಗೋಸ್ಕರ ಈ ರೀತಿ ಹುಚ್ಚಿನ ಥರ ಮಾತಾಡ್ತಾ ಇರೋದನ್ನ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಒಪ್ಕೋಬೇಡ, ಯಾವುದನ್ನು ಒಪ್ಕೋಬೇಡ. ನನಗಿಷ್ಟ ಆಗಿದ್ದನ್ನ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರೆ ನಿಮ್ಮ ಮೇಡಮ್, ನಮ್ಮಮ್ಮ ಗ್ರೇಟ್ ವಾಗ್ದೇವಿ ಅವರು ಹೇಗಾಗ್ತಾರೆ? ನಂಬರ್ 1 ಪೊಸಿಷನ್ ಅಲ್ಲಿ ಹೇಗಿರ್ತಾರೆ? ಸರಸು ಫೀನಿಕ್ಸ್ ಬರ್ಡ್ ಹೌದೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ನನಗೋಸ್ಕರ ಇಲ್ಲಿಗೆ ಬರ್ತಾಳೆ, ಮತ್ತೆ ಬಂದೇ ಬರ್ತಾಳೆ. ಲವ್ ಅಂದ್ರೆ ಬಿಯಾಂಡ್ ಲಿಮಿಟ್ಸ್ ಅನ್ನೋ ನಿಮ್ ಮೇಡಮ್, ಓಹ್ ಅದೇ ನಮ್ಮ ಅಮ್ಮನಿಗೆ ಹೇಳಿ. ನನ್ನ ಪ್ರೀತಿನ ದೂರ ಮಾಡಿದ್ರೆ ಪ್ರಾಣ ಬೇಕಾದ್ರೆ ಬಿಡ್ತೀನಿ ಹೊರತು ಅವ್ರಿಗಿಷ್ಟ ಆಗೋ ಹಾಗೆ ಬದುಕೋದಿಲ್ಲ ಅಂತ ಹೇಳಿ ಡ್ಯಾಡ್. ಅದೇ ನಿಮ್ಮ ವೈಫ್ಗೆ, ನಮ್ಮ ಅಮ್ಮನಿಗೆ ಎಷ್ಟೇ ದಿನ ಕಳೆದ್ರೂ ಸರಿ, ಸರಸು ಅಂದ್ರೆ ನನಗೆ ಪ್ರೀತಿ. ಪಾಪ ನಮ್ಮಮ್ಮ, ಓ ಅದೇ ನಿಮ್ ಮೇಡಮ್ಗೆ ಕೋಪನೂ ಭಯನೂ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ, ಆದ್ರೆ ಜಾಸ್ತಿ ಆಗ್ತಾನೆ ಇರುತ್ತೆ. ಯಾರು ಒಪ್ಕೊಳ್ಳಿ ಒಪ್ಕೊಳ್ದೆ ಇರ್ಲಿ, ಅದೇ ನಿಜ ಅಂತ ಹೇಳೋಣ ನಿಮ್ ಮೇಡಮ್ಗೆ, ಅದೇ ನಮ್ಮ ಅಮ್ಮನಿಗೆ. ರಾಹುಲ್ ರಾಹುಲ್ ಸ್ಟಾಪ್ ಇಟ್. ಏನಿದು? ಮ್ಯಾಮ್, ಇವನನ್ನು ಕುಡಿದು ಮಾತಾಡ್ತಿದ್ದಾನೆ. ಪ್ಲೀಸ್ ಡೋಂಟ್ ಮೈಂಡ್ ಮ್ಯಾಮ್. ಹೌದು, ಕುಡ್ದಿದ್ದೀನಿ ಅಣ್ಣ. ಕುಡ್ದವ್ರೆ ನಿಜ ಹೇಳೋದು. ನನ್ ಸರಸು ವಿಷಯದಲ್ಲಿ ನಾನು ಹೇಳ್ತಾ ಇರೋದು ನಿಜಾನೇ ಅಣ್ಣ. ಸರಿ ಕಣೋ, ನನ್ನ ನಂಬೋಣ. ನೀನೇನು ಮಾತಾಡ್ಬೇಡ, ಓಕೆ? ಡಿಸ್ಕಷನ್ ಏನು ಬೇಡ. ಬಾ ಹೋಗೋಣ, ಬಾ ಹೋಗೋಣ. ಇಲ್ಲ ಅಣ್ಣ, ನನ್ ಸರಸು ನೋಡ್ದೆ ಅಣ್ಣ. ದಟ್ಸ್ ಇನಫ್ ರಾಹುಲ್. ಮ್ಯಾಮ್ ಮ್ಯಾಮ್ ಪ್ಲೀಸ್ ಮ್ಯಾಮ್, ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್. ಪ್ಲೀಸ್ ಮ್ಯಾಮ್. ರಾಹುಲ್ ನಂಬ್ತೀನಿ ಕಣೋ. ನನ್ ಸರಸು ನೋಡ್ದೆ. ಆಮೇಲೆ ಮಾತಾಡ. ಅಣ್ಣ, ನನ್ ಸರಸು ವಿಷಯನೇ ಹೇಳ್ತಾ ಇದ್ದೀನಿ. ಇಲ್ಲೇನು ಡಿಸ್ಕಷನ್? ನನ್ ಸರಸು ನೋಡ್ದೆ. ಅಮ್ಮ, ನಾನ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಿದ್ದೀನಿ. ಟಿಫಿನ್ ಮಾಡ್ದೆ ಎಲ್ಲಿಗೆ? ಇರು. ಬೇಡಮ್ಮ, ಆಲ್ರೆಡಿ ಲೇಟ್ ಆಗಿದೆ ನನ್ಗೆ. ನಿನಗೋಸ್ಕರ ನಿಮ್ಮಮ್ಮ ಸ್ಪೆಷಲ್ ಆಗಿ ಉಪ್ಮಾ ಮಾಡಿದ್ರೆ ಬೇಡ ಅಂತೀಯಲ್ಲ, ಯಾಕಮ್ಮ? ಏನು ಸ್ಪೆಷಲ್ ಉಪ್ಮಾನ? ಹಾಗಾದ್ರೆ ನಾನ್ ತಿಂದೆ ಹೋಗ್ತೀನಿ. ಇವಾಗ ಲೇಟ್ ಆಗಲ್ವೇನೋ? ಅಮ್ಮ ಮಾಡಿರೋ ಸ್ಪೆಷಲ್ ಉಪ್ಮಾಗೋಸ್ಕರ ನನ್ ಕ್ಲಾಸ್ 10 ನಿಮಿಷ ತಡ ಆದ್ರೂ ಪರವಾಗಿಲ್ಲ. ನನ್ಗೆ ಇಷ್ಟ ಆಗಿರೋ ಬ್ರೇಕ್ಫಾಸ್ಟ್ ಅಂದ್ರೆ ಸ್ಪೆಷಲ್ ಉಪ್ಮಾ. ಅಮ್ಮ ಅದನ್ ಮಾಡಿದ್ರೆ ಅದು ಬ್ಲಾಕ್ ಬಸ್ಟರ್ ಹಿಟ್ಟೆ. ನೀನ್ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ಮದ್ವೆ ಕೂಡ ಮಾಡ್ಕೊಳ್ದೇನೆ ಉಪ್ಮಾಗೋಸ್ಕರ ಇಲ್ಲೇ ಇರೋ ತರ ಕಾಣಿಸುತ್ತೆ ಕಣೆ. ಈಗ ಟಾಪಿಕ್ ಬೇಕಿತ್ತಾ? ಹಾ, ಸರಿಯಾಗಿ ನೆನ್ಪು ಮಾಡ್ದೆ ಕಣೆ. ಕೃಷ್ಣ ಅಂತ ನಮ್ ರಿಲೇಷನ್ ಅವ್ರ ಮಗ, ಅವನು ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಒಳ್ಳೆ ಸಂಪಾದನೆ, ಒಳ್ಳೆ ಕುಟುಂಬ. ಒಂದ್ಸಲ ಫೋಟೋ ನೋಡಿ ಸರಿ ಅಂದೆ ಅನ್ಕೋ. ಬೇಕಾಗಿಲ್ಲ, ನಾನೇನು ಹೇಳಲ್ಲ. ಅದಲ್ವೇ ಒಳ್ಳೆ ಸಂಬಂಧ. ಎಷ್ಟೇ ಒಳ್ಳೆಯವನಾಗಿದ್ರು ನಂಗೆ ಬೇಡಮ್ಮ. ಬೇಡ ಅಂದ್ರೆ ಬೇಡ. ನಿನ್ ವಯಸ್ಸಿಗೆ ನನ್ಗೆ ನಿನ್ ತಂಗಿ ಕೂಡ ಹುಟ್ಟಿದ್ಲು. ನಮ್ಮಮ್ಮ ನನ್ನ ಹತ್ರ ನಾಳೆನೆ ನಿನಗ್ ಮದ್ವೆ ಅಂದ್ರೆ ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೊಂಡೆ. ಆದ್ರೆ ನಿನ್ ಥರ ಹಠ ಮಾಡ್ಲಿಲ್ಲ.
ನಿಮ್ ಅಮ್ಮನ ಹತ್ರ ಮಾತಾಡೋ ಧೈರ್ಯ ನಿನ್ಗಿಲ್ಲ ಅಂತಂದ್ರು ನನಗ ಅವಕಾಶ ಇದೆ. ಈಗೆಲ್ಲ ತಲೆ ತಗ್ಸೋದಕ್ಕಾಗಲ್ಲ. ಇವಾಗ ಬೇಡ ಅಂದ್ರೆ ಇನ್ಯಾವಾಗ್ಲೇ? ಏನ್ರಿ ನನ್ ಮುಖ ನೋಡ್ತಿದ್ದೀರಲ್ಲ, ನಿಮ್ ಮಗ್ಳಿಗ್ ನೀವಾದ್ರೂ ಹೇಳಿ. ಯಾರ್ ಹೇಳಿದ್ರು ನಾನ್ ಬದ್ಲಾಗಲ್ಲ, ನನ್ ಮಾತನ್ ಬದ್ಲಾಯಿಸಲ್ಲ. ನಂಗ್ ಇನ್ಸ್ಟಿಟ್ಯೂಟ್ ಟೈಮ್ ಆಗ್ತಿದೆ, ನಾನ್ ಹೊರಡ್ತೀನಿ. ಅಯ್ಯೋ ಭಾಷಿಣಿ, ತಿಂಡಿ ತಿನ್ನೆ. ನಂಗ್ ಬೇಡ. ಹಾಯ್ ರಾಜೇಶ್, ಹೌ ಆರ್ ಯು? ಮೇಡಮ್ ತಗೊಳ್ಳಿ ಮೇಡಮ್. ಏನ್ ವಿಷಯ? ನನಗೆ ಜಾಬ್ ಸಿಕ್ಕಿದೆ ಮೇಡಮ್. ಓ ವಾವ್, ಕಂಗ್ರ್ಯಾಚುಲೇಷನ್ಸ್. ನಮ್ ಹುಡುಗ ಚಿಕ್ಕ ವಯಸ್ಸಿಂದ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಇಂಗ್ಲಿಷ್ ಅಂತೂ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ಅದಕ್ಕೆ ಯಾವ ಇಂಟರ್ವ್ಯೂಗೆ ಹೋದ್ರೂ ಫೇಲ್ ಆಗೋನು. ಆದ್ರೆ ನಿಮ್ ಇನ್ಸ್ಟಿಟ್ಯೂಟ್ ಸೇರಿದ್ಮೇಲೆ ತುಂಬಾ ಬದಲಾಗಿದ್ದಾನೆ. ನನ್ ಮಗನಂತವ್ರ ಭವಿಷ್ಯನ ಸರಿ ಮಾಡಿರೋ ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕಮ್ಮ. ಸರಿ, ಹೋಗಿ ಬರ್ತೀವಮ್ಮ. ಈಗ ಅರ್ಥ ಆಯ್ತಾ ನನ್ ಇನ್ಸ್ಟಿಟ್ಯೂಟ್ ಪವರ್ ಏನು ಅಂತ? ಏನಮ್ಮ ಇದು? ಯಾಕಿದೆಲ್ಲ? ಏನು ಮಾತಾಡದೆ ನಿಂತ್ಕೋ. ಮನೆಯವ್ರ ದೃಷ್ಟಿ, ಹೊರಗ್ನವ್ರ ದೃಷ್ಟಿ. ಉಗ್ಗೆ ಥೂ ಥೂ ಥೂ. ಇವಾಗ ಹೋಗು. ಸರಿ. ಎಲ್ರು ಕಣ್ಣು ನನ್ ಮಗಳ ಮೇಲೆ. ಮುಂದಿನ ಸಲ ಕುಂಬಳಕಾಯಲ್ ದೃಷ್ಟಿ ತೆಗಿಬೇಕು. ಇಷ್ಟೊತ್ತು ಬೈತಾ ಇದ್ದೆ, ಈಗೇನೆ ಮಗಳನ್ನ ನೋಡಿ ಸಂತೋಷ ಪಡ್ತಾ ಇದೀಯಾ? ಮದ್ವೆ ಮಾಡ್ಕೊಳ್ಳಲ್ಲ ಅಂದಿದ್ದಕ್ಕೆ ಕೋಪ ಬಂತಷ್ಟೇ. ನನ್ ಮಗಳಿಗೇನಾಗಿದೆ? ಬಂಗಾರದಂತವಳು. ಸರಸು, ಮೈ ಲವ್, ಇಷ್ಟು ದಿನ ಆದ್ಮೇಲೆ ನನ್ನ ಪ್ರೇಯರ್ಸ್ನ ಆಕ್ಸೆಪ್ಟ್ ಮಾಡ್ತೀಯ? ಇವಾಗ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನನಗೋಸ್ಕರ ವಾಪಸ್ ಬಂದಿದ್ಯಾ? ಲವ್ ಯು ಸರ್ಸು, ಲವ್ ಯು ಸೋ ಮಚ್. ನಮ್ಮ ಪ್ರೀತಿಗೆ ಸಾವಿರಲ್ಲ ಅಂತ ಹೇಳ್ತಿದ್ರೆ ಇವರೆಲ್ಲ ಹುಚ್ಚು ಅಂತ ಹೇಳ್ತಿದ್ದಾರೆ. ಯಾರೇನಂದ್ರೂ ನನಗೆ ಬೇಜಾರಿಲ್ಲ ಸರ್ಸು. ಯಾಕೆ ಅಂದ್ರೆ ನಂದು ಹುಚ್ಚು ಪ್ರೀತಿ. ನಿನಗೋಸ್ಕರ ಸಾಯುವಷ್ಟು ಪ್ರೀತಿ ಸರ್ಸು. ಐ ಲವ್ ಯು ಸೋ ಮಚ್ ಸರ್ಸು. ಏನೋ ಇದು? ಯಾಕೋ ಹೀಗೆ ಕಂಟ್ರೋಲ್ ತಪ್ತಾ ಇದೆಯಾ? ನಾನಿಲ್ಲಿಗೆ ಬರೋದು ಒಂದು ಕ್ಷಣ ಲೇಟ್ ಆಗಿದ್ರು ಕೂಡ ಎಂತ ಅಪಾಯ ಆಗ್ತಿತ್ತು. ಯಾಕೆ ಗೊತ್ತಿಲ್ಲ, ಕಾಣಿಸೋ ಸರಸುನ ಹುಡುಕೊಂಡು ಹೋಗ್ತಾ ಇದ್ದೆ. ನಿನ್ನ ಪ್ರೀತಿ ನಿಜ ಆಗಿದ್ರೆ ನನ್ನ ಸರಸು ಹೇಗೆ ವಾಪಸ್ ಬಂದ್ಲೋ ನಾನು ಕೂಡ ಹಾಗೆ ವಾಪಸ್ ಬರ್ತಿದ್ನಲ್ವಾ? ಓ ಸಾರಿ, ನೀವು ಅನ್ಕೊಂಡಿದ್ದನ್ನ ಮಾಡೋ ಪವರ್ ಇದೆ, ಆದ್ರೆ ಹೋಗಿರೋ ಪ್ರಾಣನ ವಾಪಸ್ ಕರ್ಕೊಂಡು ಬರೋ ಪ್ರೀತಿ ಇಲ್ವಲ್ಲ, ಮರ್ತೋಗಿದ್ದೀನಿ. ನಿನ್ ಮಾತಿನ ಅರ್ಥ ಏನ್ ರಾಹುಲ್? ಅಂದ್ರೆ ನನಗ್ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ಕೋತಿದ್ಯಾ? ಅನ್ಕೋತೀನಿ. ಹಾಗಂದ್ರೆ ಮಾತ್ರ ಅಲ್ಲ ಅನ್ನೋಕ್ಕಾಗತ್ತ? ಮನುಷ್ಯರನ್ನ ಪ್ರೀತಿಸೋದು ಅಂದ್ರೆ ಅವರಿಗೆ ಇಷ್ಟ ಆಗೋ ಹಾಗಿರ್ಬೇಕು. ಅವ್ರಿಗೆ ಇಷ್ಟ ಆಗಿದ್ದನ್ನ ಮಾಡಬೇಕು. ನನ್ ಸರಸು ಥರ.
ಅದನ್ ಬಿಟ್ಟು ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದು, ಇಷ್ಟ ಬಂದಾಗ ಕಂಟ್ರೋಲ್ ಮಾಡೋದು, ಇದನ್ನೆಲ್ಲ ಪ್ರೀತಿ ಅನ್ನೋದಿಲ್ಲ. ಮೈ ಡಿಯರ್ ಹೆತ್ತ ತಾಯಿ, ರಾಹುಲ್ ಮತ್ತೆಲ್ಲಿ ಹೊರಟೆ? ನನ್ನ ನೆಮ್ಮದಿನ ಡಿಸ್ಟರ್ಬ್ ಮಾಡೋದು ನಮ್ಮ ಅಮ್ಮನಿಗೆ ಅಭ್ಯಾಸ. ನಮ್ಮ ಅಮ್ಮನಿಂದ ದೂರವಾಗಿರೋದು, ಸಂತೋಷವಾಗಿರೋದು ನನ್ನ ಅಭ್ಯಾಸ. ರಾಹುಲ್ ರಾಹುಲ್ ನನ್ನ ಮಾತು ಕೇಳು. ಇಷ್ಟು ದಿವಸಗಳಿಂದ ಇದ್ದ ಗೌರವ, ಪ್ರೀತಿ ಏನಾಗೋಯ್ತು? ನಾನು ಏನು ಮಾತಾಡಿದ್ರು ಕೂಡ ಎಲ್ಲರೂ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರಲ್ಲ. ಅವನ್ ಮನ್ಸು ಸರಿ ಹೋಗ್ಬೇಕು ಅಂತಂದ್ರೆ ಮೊದಲು ಆ ಮನ್ಸಲ್ಲಿರೋ ನೋವು ದೂರ ಆಗ್ಬೇಕು. ಹೀಗೆ ಎಷ್ಟು ದಿವಸ? ದಿನದಿಂದ ದಿನಕ್ಕೆ ರಾಹುಲ್ ಪರಿಸ್ಥಿತಿ ಕಂಟ್ರೋಲ್ ಇಲ್ಲದೆ ಹಾಳಾಗಿ ಹೋಗ್ತಾ ಇದೆ. ಆ ಹುಚ್ಚಿನಲ್ಲಿ ಅವನು ಏನು ಮಾಡ್ತಿದ್ದನೋ, ಏನು ಮಾತಾಡ್ತಿದ್ದನೋ ಏನೊಂದು ಅರ್ಥ ಆಗ್ತಾ ಇಲ್ಲ. ರಾಹುಲ್ನ ಹೇಗ್ ಬದಲಾಯಿಸಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಈಗ ಹೇಳು ರಾಹುಲ್, ಹೌ ಆರ್ ಯು? ಪರ್ಫೆಕ್ಟ್ಲಿ ಫೈನ್ ಡಾಕ್ಟರ್. ನನ್ನ ಸರ್ಕ್ಯಾಸಮ್ಗೆ ಟ್ರೀಟ್ಮೆಂಟ್ ಸೈಕಿಯಾಟ್ರಿ ಅಂತ ಬಹಳ ದೊಡ್ಡ ವಿದ್ಯಾವಂತೆ ಆಗಿರೋ ನಮ್ಮ ಅಮ್ಮನವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ. ಕಾಣಿಸ್ತಿದೆ ಅಂದ್ರೆ ಯಾರು ನಂಬ್ತಾ ಇಲ್ಲ. ಏನ್ ರಾಹುಲ್ ಆ ಸೊಲ್ಯೂಷನ್? ಇನ್ನೇನ್ ಡಾಕ್ಟರ್, ಒನ್ ಅಂಡ್ ಓನ್ಲಿ ಸರಸು. ಎಲ್ಲರೂ ಸತ್ತು ಹೋಗಿದ್ದಾರೆ ಅನ್ಕೊಳ್ತಿರೋ ನನ್ನ ಸರಸು ಇನ್ನು ಬದುಕೇ ಇದ್ದಾಳೆ. ನಾನ್ ನೋಡಿದ್ದೀನಿ, ಪಬ್ಬಲ್ಲಿ ಮಿಸ್ ಆದ್ರೂ ಯಾವತ್ತೋ ಒಂದಿನ ನನ್ನ ಎದುರಿಗೆ ಬಂದೇ ಬರ್ತಾಳೆ. ಇದು ನಿಜಾನೇ, ಇದೇ ಸತ್ಯ. ನಾನ್ ನೋಡಿದ ನಿಜಾನ ಸುಳ್ಳು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನನ್ನ ಮನಸ್ಸಲ್ಲಿರೋ ಸರಸುನ, ಆ ಉಸಿರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬೇಡ ಅಂತ ಕಿರ್ಚಾಡಿದ್ರೆ ಅದಕ್ಕೆ ಹುಚ್ಚು ಅಂತ ಹೆಸರಿಟ್ರು. ಹುಚ್ಚೇನ್ ರಾಹುಲ್? ಆಸ್ ಯು ಸೆಡ್, ಯು ಆರ್ ಪರ್ಫೆಕ್ಟ್ಲಿ ಫೈನ್. ಜಸ್ಟ್ ಜನರಲ್ ಚೆಕಪ್ಗೋಸ್ಕರನೇ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ನಥಿಂಗ್ ಎಲ್ಸ್. ಸರಸು ನಿಜಾನೇ ಅಂತ ನೀವಾದ್ರೂ ನಂಬ್ತೀರಾ? ಕ್ಲಿಯರ್ ಆಗಿ ನೋಡಿದೀನಿ ಅಂತ ನೀನೇ ಹೇಳ್ತಿದೀಯಲ್ಲ ರಾಹುಲ್. ಥ್ಯಾಂಕ್ಸ್ ಡಾಕ್ಟರ್. ನೀವು ನಮ್ಮಮ್ಮನಷ್ಟು ಜಾಸ್ತಿ ಓದದೇ ಇದ್ರೂ ಕೂಡ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಬಾಮ್ಮ ಭಾಷಿಣಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಬನ್ನಿ ನಾರಾಯಣ ಅವರೇ. ಬನ್ರಿ. ಹೇಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ ಡಾಕ್ಟರ್. ನನ್ಗೇನು ಆಗೋಗಿದೆ ಅಂತ ಹೇಳಿ ನನ್ನ ಮಗಳೇ ಚಿಂತೆ ಮಾಡ್ತಿದ್ದಾಳೆ. ಮಗಳಲ್ವಾ, ಅಷ್ಟಾದ್ರೂ ಕೇರ್ ಮಾಡಲೇಬೇಕು. ಡಾಕ್ಟರ್, ನನ್ನ ಮೈಂಡು, ಮನಸ್ಸು ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ನೀವೇನಾದರೂ ಟ್ರೀಟ್ಮೆಂಟ್ ಕೊಡಬೇಕು ಅಂತಿದ್ರೆ ನನಗಲ್ಲ, ನನಗೆ ಪ್ರಾಬ್ಲಮ್ ಅನ್ಕೊಳ್ತಿರೋರಿಗೆ ಟ್ರೀಟ್ಮೆಂಟ್ ಕೊಡಿ.
ರಾಹುಲ್ ರಾಹುಲ್ ಮೇಡಮ್, ರಾಹುಲ್ ಫಿಸಿಕಲ್ ಆಗಿ ಯಾವ ಪ್ರಾಬ್ಲಮ್ ಇಲ್ಲದೆ ಹೋದ್ರು ಮೆಂಟಲಿ ಅವನು ತುಂಬಾ ಸಫರ್ ಆಗ್ತಾ ಇದ್ದಾನೆ. ಸರಸು ಸತ್ತೋಗಿದ್ದಾಳಂತ ಗೊತ್ತಿದ್ರು ಮರ್ತು ಹೋಗಕ್ಕಾಗ್ದೆ ಅವಳು ಇನ್ನೂ ಇದ್ದಾಳೆ ಅಂತ ಹ್ಯಾಲೋಸನೇಟ್ ಮಾಡ್ಕೋತಾ ಇದ್ದಾನೆ. ಏನ್ ಸರ್ ಇದು ಹಾಸ್ಪಿಟಲ್, ಹೊರಗಡೆ ಹೋಗ್ ಸೇದಿ. ಅವಳ ಸಾವಿಗೆ ನೀವೇ ಕಾರಣ ಅಂತ ಮೆಂಟಲಿ ಫಿಕ್ಸ್ ಆಗಿರೋದ್ರಿಂದ ಅವನ್ ಮಾತಾಡೋದ್ರಲ್ಲಿ, ಬಿಹೇವಿಯರ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಡಾಕ್ಟರ್, ನೀವು ಯಾವ ಟ್ರೀಟ್ಮೆಂಟ್ ಕೊಟ್ರು ಕೂಡ ಪರವಾಗಿಲ್ಲ. ರಾಹುಲ್ ಮಾಮೂಲು ಮನುಷ್ಯನಾಗ್ಬೇಕು, ನನಗಷ್ಟೇ ಸಾಕು. ಅವನ ಈ ರೀತಿ ನೋಡೋದಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ಸಮಸ್ಯೆಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ನಾನಲ್ಲ ಮೇಡಮ್, ನೀವೇ. ನಾನಾ? ಹೌದು ಮೇಡಮ್. ರಾಹುಲ್ ಸರಸುನೇ ಲೋಕ ಅಂತ ಅನ್ಕೋತಿದ್ದಾನೆ. ಹೆಂಡತಿ ಪ್ರೀತಿ ಬಿಟ್ರೆ ಬೇರೆ ಪ್ರೀತಿ ಬೇಡ ಅಂತ ಬಲವಾಗಿ ನಂಬ್ತಿದ್ದಾನೆ. ಅದಕ್ಕೆ ಎಲ್ರಿಂದ ದೂರ ಆಗಿ ಅವನಿಗೆ ಅಂತ ಒಂದು ಪ್ರಪಂಚನ ಸೃಷ್ಟಿ ಮಾಡಿಕೊಂಡು ಬದುಕ್ತಿದ್ದಾನೆ. ಆ ಪ್ರಪಂಚಕ್ಕೆ ನೀವೇ ಹೋಗ್ಬೇಕು. ಹೆಂಡತಿಯ ಹಳೆ ನೆನಪುಗಳನ್ನ ನಿಮ್ಮ ಮಾತಿನಿಂದ ಅಳಿಸ್ಬೇಕು. ಆಗ ಮಾತ್ರ ರಾಹುಲ್ ನಿಮಗೆ ಸಿಗ್ತಾನೆ. ಸರಿ ಡಾಕ್ಟರ್, ನೀವು ಹೇಳ್ದಾಗೆ ನಾನು ಮಾಡ್ತೀನಿ. ರಾಹುಲ್ನ ಸಣ್ಣ ಮಗು ಆಗಿದ್ದಾಗ ನಾನು ಹೇಗೆ ನೋಡ್ಕೊಂಡಿದ್ದು ಅದಕ್ಕಿಂತಲೂ ಹೆಚ್ಚಾಗಿ ಹುಷಾರಾಗಿ ನೋಡ್ಕೊಳ್ತೀನಿ ಡಾಕ್ಟರ್. ಅವನನ್ನ ನಾನು ಬದಲಾಯಿಸ್ತೀನಿ. ಕೂತ್ಕೊಳ್ಳಿಯಪ್ಪ, ನಾನು ಹೋಗಿ ರಿಪೋರ್ಟ್ಸ್ ತಗೊಂಡ್ ಬರ್ತೀನಿ. ಸರಿನಮ್ಮ. ಸರ್ಸು, ನೋಡಮ್ಮ, ನಿಮ್ ತಂದೆಯವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಿದೆ. ಎಷ್ಟು ಬೇಗ ಹಾರ್ಟ್ ಆಪರೇಷನ್ ಮಾಡಿಸ್ತಿರೋ ಅಷ್ಟು ಒಳ್ಳೇದಮ್ಮ. ಓಕೆ ಡಾಕ್ಟರ್, ಇಷ್ಟು ದಿನ ನಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಾಗ್ದಿರೋ ಹಾಗೆ ನಾನು ಅಮ್ಮ ಮ್ಯಾನೇಜ್ ಮಾಡ್ತಿದ್ದೀವಿ. ಮತ್ತೆ ಯಾವ ಅಪಾಯನೂ ಆಗೋದಕ್ ಮುಂಚೆ ನಾನು ದುಡ್ಡನ್ನು ರೆಡಿ ಮಾಡ್ಕೋತೀನಿ. ಸರ್ಸು, ಯಾರ್ ನೀವು? ಏನ್ ಬೇಕಿತ್ತು? ಸಾರಿ, ತಪ್ಪು ತಿಳ್ಕೊಬೇಡಿ ಪ್ಲೀಸ್.
ಏನಾಯ್ತು? ಡ್ಯಾಡ್, ಸರಸು ಕಾಣಿಸಿದ್ಲು ಡ್ಯಾಡ್. ಇಲ್ಲಿಗೆ ಬಂದಿದ್ದಾಳೆ. ನಾನೇ ನೋಡ್ದೆ. ಅಪ್ಪ, ಏನಂದ್ರಮ್ಮ ಡಾಕ್ಟ್ರು? ನಿಮ್ಮಪ್ಪ ಬದುಕೋದು ಕಷ್ಟ ಅಂದ್ರ? ಅಯ್ಯಯ್ಯೋ, ಏನು ಅಂತ ಮಾತಾಡ್ತೀರಿ? ಅಪ್ಪ, ಇನ್ಯಾವತ್ತೂ ಹೀಗೆ ಹೇಳ್ಬಾರ್ದು, ಸರಿನಾ? ಸರಿನಮ್ಮ, ಆದ್ರೂ ನನ್ ಮಗಳಿರೋವರೆಗೂ ನನ್ಗೇನ್ ಭಯ. ಸರಿ, ಬನ್ನಿ ನಡೀರಿ. ಅಪ್ಪ, ನೀವ್ ಹೋಗ್ತೀರಿ, ನಾನು ಈಗ್ಲೇ ಬರ್ತೀನಿ. ಸರಿನಮ್ಮ. ನೀವು ನಡೀರಿ. ಡ್ಯಾಡ್, ಇದು ಹುಚ್ಚಲ್ಲ ಡ್ಯಾಡ್, ಕಣ್ಣಾರೆ ಕಂಡಿರೋ ಸತ್ಯ. ಡ್ಯಾಡ್, ಬಿಲೀವ್ ಮೀ ಡ್ಯಾಡ್. ಮೊನ್ನೆ ಪಬ್ಬಲ್ಲೂ ಕೂಡ ಹೀಗೆ ಕಾಣಿಸ್ಕೊಂಡ್ಲು. ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ಬಿಟ್ಲು. ಏನಾಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ರಾಹುಲ್, ಇಲ್ಲಿಂದ ಹೋದ್ರೆ ಒಂದೊಂದಾಗಿ ನಿನಗೆಲ್ಲವೂ ಚೆನ್ನಾಗಿ ಅರ್ಥವಾಗುತ್ತೆ ರಾಹುಲ್. ನಡಿ. ಅವಳನ್ನ ನಾನು ನೋಡ್ದೆ. ಅವಳು ಖಂಡಿತವಾಗ್ಲೂ ನನಗೆ ಕಾಣಿಸ್ತಾಳೆ. ರಾಹುಲ್, ಸರಸು ಅನ್ನೋದು ಹಳೇದು, ಅದು ಮುಗ್ದೋದ್ ಕತೆ, ಮತ್ತೆ ಕಂಟಿನ್ಯೂ ಆಗೋದಿಲ್ಲ. ಟೈಮ್ ವೇಸ್ಟ್ ಆಗ್ತಾ ಇದೆ. ಬನ್ನಿ ಹೋಗೋಣ. ಬೇಡ ಕಣೋ, ನಿನ್ ನೋವು ನನಗೆ ಅರ್ಥ ಆಗ್ತಿದೆ. ಸರ್ಸು ಇಲ್ಲ ಕಣೋ. ನಿನಗೆ ಆ ವಿಷಯನ ಹೇಗೆ ಹೇಳಬೇಕು ನನಗೂ ಗೊತ್ತಾಗ್ತಿಲ್ಲ ಕಣೋ. ಹೋಗೋಣ ಬಾ ರಾಹುಲ್, ಬಾ. ಹೆಂಡತಿ ಸತ್ತಿದಳಂತ ಹುಚ್ಚ ಆಗಿರೋ ಮಗ, ಮಾಡದೇ ಇರೋ ಅಪರಾಧಕ್ಕೆ ಶಿಕ್ಷೆ ಅನುಭವಿಸ್ತಾ ದೋಷಿಯಾಗಿ ನಿಂತಿರೋ ತಾಯಿ, ಏನು ಹೇಳಕ್ಕಾಗದೆ ಸುಮ್ಮನೆ ಇರೋ ಫ್ಯಾಮಿಲಿ. ಇದೇ ಅಲ್ವಾ ನಾನು ವೆಯ್ಟ್ ಮಾಡ್ತಿದ್ದ ಮೊಮೆಂಟ್. ಅವರ ಪತನದ ಪ್ರತಿ ಹೆಜ್ಜೆಯಲ್ಲೂ ನನಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಪ್ರೀತಿ. ಎಷ್ಟು ಸೆಲ್ಫಿಶ್ ಆಂಟಿ ನೀವು. ಸೆಲ್ಫಿಶಾ? ಏನ್ ಮಾತಾಡ್ತಾ ಇದೀಯ ಪ್ರೀತಿ? ಮತ್ತಿನ್ನೇನು ಆಂಟಿ, ನೀವ್ ಅನ್ಕೊಂಡಿರೋ ಪ್ಲಾನ್ ಎಲ್ಲ ಸಕ್ಸಸ್ಫುಲ್ ಆಯ್ತು, ಮತ್ತೆ ನಾನ್ ವೇಟ್ ಮಾಡ್ತಿರೋ ಮದ್ವೆ ಯಾವಾಗ? ಕೇವಲ ರಾಹುಲ್ ಜೊತೆ ಮದ್ವೆಗೋಸ್ಕರನೇ ಆ ಫ್ಯಾಮಿಲಿಗೆ ಅಗೇನ್ಸ್ಟ್ ಆಗಿ ನಿಮಗ್ ಅಸಿಸ್ಟೆಂಟ್ ಆಗಿ ಬದಲಾಗಿದ್ದು. ಆದ್ರೂ ನಾನ್ ಕೇಳ್ಕೊಂಡಿದ್ ಯಾವ್ದು ನಡೆದಿಲ್ಲ. ಆದ್ರೆ ನೀವ್ ಅನ್ಕೊಂಡಿದ್ದಾಗಿದೆ ಅಂತ ಎಕ್ಸೈಟ್ ಆಗ್ತಿದ್ದೀರಾ. ಈ ಶ್ಯಾಮಲ ಮೋಸ ಮಾಡಿದವ್ರನ್ನ ನಾಶ ಮಾಡೋದಕ್ಕೆ ಎಷ್ಟು ಕುತಂತ್ರಗಳನ್ನಾದ್ರೂ ಮಾಡ್ತಾಳೋ, ಸಹಾಯ ಮಾಡಿದವರ ಕೋರಿಕೆಯನ್ನ ನೆರವೇರಿಸೋದಕ್ಕೆ ಅಷ್ಟೇ ಕಷ್ಟಪಡ್ತಾಳೆ. ಆದ್ರೆ ನನ್ ವಿಷಯದಲ್ಲಿ ಮಾತ್ರ ನಿಮ್ ಕಷ್ಟಕ್ಕಿಂತ ನನ್ ಕಣ್ಣೀರೇ ಜಾಸ್ತಿ ಇದೆ. ನಿನ್ನ ಕೋರಿಕೆ ಚಿಕ್ಕದೇ ಆದ್ರೂ ಸಾಧಿಸೋಕೆ ತುಂಬಾ ಟೈಮ್ ಬೇಕು. ರಾಹುಲ್ ಮೈಂಡ್ ಅಲ್ಲಿ ಸರಸು ಇರೋಷ್ಟು ದಿನ ನೀನು ಡೈರೆಕ್ಟ್ ಆಗಿ ಅಪ್ರೋಚ್ ಆಗೋದು ಕಷ್ಟ. ಅದಕ್ಕೆ ವಾಗ್ದೇವಿ ಕಡೆಯಿಂದ ಆಟನ ಶುರು ಮಾಡಬೇಕು. ಹೇಗೂ ಮಗನ ಮೇಲಿರೋ ಬೇಜಾರಿಂದ ವಾಗ್ದೇವಿ ಅಷ್ಟಾಗಿ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆ ಸಿಚುವೇಶನ್ ನೀನು ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೋಬೇಕು. ಕ್ರಮವಾಗಿ ನಿನ್ನ ಆಕ್ಟಿಂಗ್ ಟ್ಯಾಲೆಂಟ್ ಇಂದ ವಾಗ್ದೇವಿನ ಇಂಪ್ರೆಸ್ ಮಾಡಿ ಮನೆಯ ಅಧಿಕಾರನ ಕೂಡ ಕಿತ್ಕೋಬೇಕು ನೀನು. ರಾಹುಲ್ಗೆ ನಿನ್ನ ಬಿಟ್ಟು ಬೇರೆ ಆಪ್ಷನ್ ಇರಲ್ಲ ಅಂತ ವಾಗ್ದೇವಿ ಜೊತೆಗೆ ಎಲ್ರೂ ನಂಬೋ ಹಾಗೆ ನೀನು ಮಾಡಬೇಕು. ಆವಾಗ ನೀನು ಕೇಳ್ಕೊಂಡ ಹಾಗೆ ಮದ್ವೆ ನಡೆಯುತ್ತೆ. ಆ ಮನೆಯಲ್ಲಿ ನಿನ್ನ ಹೆಸರಿನ ಮೇಲೆ ನನ್ನ ಪಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಓಕೆ ಆಂಟಿ, ಇಷ್ಟು ಪ್ಲಾನಿಂಗ್ ಎನ್ಕರೇಜ್ಮೆಂಟ್ ಸಾಕು. ಗೇಮ್ನ ಪೂರ್ತಿ ನನ್ ಗ್ರಿಪ್ಪಿಗೆ ತಗೋತೀನಿ. ರಾಹುಲ್ ಹೆಂಡತಿಯಾಗಿ ರಾಜ್ಯನ ಆಳ್ತೀನಿ.
ಸೀದಿಸ್ ಭಾಷಿಣಿ, ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ ತುಂಬಾ ಕಡಿಮೆ ಆಗಿದೆ. ನಾವು ಜಾಸ್ತಿ ಸ್ಟೂಡೆಂಟ್ಸ್ನ ಗ್ಯಾದರ್ ಮಾಡ್ಲಿಲ್ಲ ಅಂದ್ರೆ ರೆಂಟು ಸ್ಯಾಲ್ರಿ ಅಷ್ಟೇ ಅಲ್ಲ, ಕರೆಂಟ್ ಬಿಲ್ ಕಟ್ಟಕ್ಕೂ ಕೂಡ ದುಡ್ಡು ಇರಲ್ಲ ನಮ್ಮ ಹತ್ರ. ಇಷ್ಟು ಸಡನ್ ಆಗಿ ನಂಬರ್ ಕಡಿಮೆ ಆಗೋದಕ್ಕೆ ರೀಸನ್ ಏನು? ನಮಗ್ ಕಾಂಪಿಟೇಷನ್ ಆಗಿ ಯಾರಾದ್ರೂ ಬಂದಿದಾರಾ? ಕಾಂಪಿಟೇಷನ್ ಅಲ್ಲ ಭಾಷಿಣಿ, ನಮ್ಗೆ ಸರಿಯಾದ ಪಬ್ಲಿಸಿಟಿ ಇಲ್ಲ. ಅದು ಅಲ್ಲದೆ ಸಿಟಿಯಲ್ಲಿ ಬೇರೆ ಇನ್ಸ್ಟಿಟ್ಯೂಟ್ಸ್ ಎಲ್ಲಾನು ಸ್ಪೋಕನ್ ಇಂಗ್ಲಿಷ್ ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಟ್ರೈನಿಂಗ್ ಕೊಡ್ತಿದ್ದಾರೆ. ಅಂದ್ರೆ ನಾವ್ ಅಪ್ಡೇಟ್ ಆಗ್ಬೇಕು ಅಂತಾಯ್ತು. ಹೌದು ಭಾಷಿಣಿ, ಈ ಸಲ ನಾವು ಸ್ಟೂಡೆಂಟ್ಸ್ ಜೊತೆಗೆ ನಾವು ಹೊಸ ಫ್ಯಾಕಲ್ಟೀಸ್ನ ಕೂಡ ರಿಕ್ರೂಟ್ ಮಾಡ್ಕೋಬೇಕು. ನಮ್ ಸ್ಯಾಲ್ರಿಗೆ ದಿಕ್ಕಿಲ್ಲ ಅಂದ್ಮೇಲೆ ಹೊಸ ಫ್ಯಾಕಲ್ಟಿ ಹೇಗೆ ಶೈಲು? ಮತ್ತೇನ್ ಮಾಡೋಣ ಅಂತ ಅನ್ಕೊಂಡಿದ್ಯಾ? ಹಾ, ಆ ಕ್ಲಾಸ್ನ ನಾನೇ ತಗೋತೀನಿ. ನಾನೇ ಕಲ್ತ್ಕೊಂಡು ಅವ್ರಿಗೆ ಟೀಚ್ ಮಾಡ್ತೀನಿ. ನೀನಾ? ಹೇಗೆ? ನಮಗ್ ಬರ್ದೇ ಇರೋದು ಯಾವ್ದಾದ್ರೂ ಸರಿ, ಕಲ್ಸೋದಕ್ಕೆ ಮೊಬೈಲ್ ಇದೆ. ನನಗ್ ಗೊತ್ತಿರೋ ಸ್ವಲ್ಪ ಜನ ಟ್ರೈನೀಸ್ ಇದ್ದಾರೆ. ಅವ್ರನ್ನ ಕೇಳಿ ಡೌಟ್ಸ್ ಕ್ಲಿಯರ್ ಮಾಡ್ಕೋತೀನಿ. ಸ್ಟೂಡೆಂಟ್ಸ್ಗೆ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗುಡ್. ನಿನ್ ಟೀಚಿಂಗ್ ಟೆಕ್ನಿಕ್ಸ್ ಮೇಲೆ ಎಲ್ಲರಿಗೂ ನಂಬಿಕೆ ಇರೋದಕ್ಕೆ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಜನ ಬರ್ತಾರೆ. ಹಾಗಂತ ಸುಮ್ನೆ ಇರಬಾರ್ದು ಶೈಲು. ನಮ್ ಇನ್ಸ್ಟಿಟ್ಯೂಟ್ಗೆ ಪಬ್ಲಿಸಿಟಿನ ಜಾಸ್ತಿ ಮಾಡ್ಬೇಕು. ಓನ್ಲಿ ಮೌತ್ ಟಾಕ್ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅಷ್ಟು ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಬೇಕು. ಆಗ್ಲೇ ಈ ಇನ್ಸ್ಟಿಟ್ಯೂಟ್ಗೆ ಪರ್ಫೆಕ್ಟ್ ಶೇರ್, ನೇಮ್ ಅಂಡ್ ಫೇಮ್ ಬರುತ್ತೆ. ಆಮ್ ಐ ರೈಟ್? ಮೇಡಮ್, ರಾಹುಲ್, 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 ಏ ರಾಹುಲ್, ರಾಹುಲ್, ಏನೋ ಇದು? ಕೈಯಲ್ಲಿ ರಕ್ತ ಬರ್ತಾ ಇದೆ, ನಿನಗದು ಕೂಡ ಗೊತ್ತಾಗ್ತಿಲ್ವಾ? ನವ್ಯ, ಪ್ರಾಣನೇ ಹೋದ್ರೂ ಬದುಕ್ತಾ ಇದ್ದೀನಿ. ಇನ್ನೀ ರಕ್ತ ಯಾವ ಲೆಕ್ಕ? ಕಾಣಿಸೋ ಗಾಯಕ್ಕೆ ಔಷಧಿ ಹಚ್ಚಿದ್ರೆ ಕಾಣಿಸ್ದೇ ಇರೋ ಗಾಯ ಮಾಯ ಆಗೋದಿಲ್ಲ. ಕಾರಣ ನಮ್ಮಮ್ಮ ಅನ್ನೋ ನಿಜ ಬದಲಾಗೋದೇ ಇಲ್ವಲ್ಲ. ರಾಹುಲ್, ನಿನಗ ಸರ್ಸು ಎಷ್ಟು ಮುಖ್ಯನೋ ನೀನ್ ನನಗೆ ಅದಕ್ಕಿಂತ ಮುಖ್ಯ ಕಣೋ. ನಿನಗೇನಾದ್ರೂ ಆದ್ರೆ ನಾನು ಬದುಕಿರೋಣ. ಹೌದಾ? ಮತ್ತೆ ನನ್ನ ಸರಸುನ ಮತ್ತೆ ನನ್ನನ್ನು ಸಾಯಿಸಿ ನೀವು ಚೆನ್ನಾಗೇ ಇದ್ದೀರಲ್ಲ ಮೇಡಮ್ ಅವರೇ? ನೋ, ಅಮ್ಮ ಅವರೇ. ಪ್ಲೀಸ್ ರಾಹುಲ್, ಹಾಗೆ ಮಾತಾಡ್ಬೇಡ. ನೀನು ಮಾತಾಡ್ದಷ್ಟು ಸುಲಭವಾಗಿ ನನಗದನ್ನ ಮನಸ್ಸಿಗೆ ತಗೊಳಕ್ಕಾಗ್ತಿಲ್ಲ ಕಣೋ, ತಡ್ಕೊಳಕ್ಕಾಗ್ತಿಲ್ಲ. ಮನಸ್ಸು ನಿಮಗೆ? ವಾವ್,
ಕೇಳಿಸ್ಕೊಂಡ್ರ ನಮ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಮೇಡಮ್ ಅವರು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ನಂದು. ನನ್ನ ಮನಸ್ಸು ಪಡ್ತಿರೋ ನೋವೇನು ಅಂತ ನನಗೆ ಮಾತ್ರ ಗೊತ್ತು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ.